ಕಾರ್ಪೊರೇಷನ್ ಡೆವಲಪ್ಮೆಂಟ್ ಆಫೀಸರ್ ಆಗಿರ್ತಕ್ಕಂಥ ಜಗದೀಶ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಈಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಜನರುಗಳಿಗೆ ನೀವು ಫುಟ್ಪಾತ್ ತೆರವುಗೊಳಿಸಬೇಕು, ಡೆಡ್ಲೈನ್ಸ್ ಕೂಡ ಕೊಟ್ಟಿದ್ದೀರಿ ಭಾನುವಾರದೊಳಗೆ ಅಂತೇಳಿ. ಯಾವ ಥರ ಸಹಕಾರ ಕೊಡ್ತಾರೆ? ಹೌದೌದು. ನಮ್ಗೆ ಹೇಗಂತಂದರೆ ಮಾನ್ಯ ಆರ್ ಸಿ ಸಾಹೇಬರು ಮತ್ತು ಇದು ಆಡಳಿತಾಧಿಕಾರಿಗಳು ಮತ್ತು ನಮ್ಮ ಕಮಿಷನರ್ ಆದೇಶದ ಮೇರೆಗೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಫುಟ್ಪಾತ್ನಲ್ಲಿ ಪಾದಚಾರಿಗಳು ಓಡಾಡಲಿಕ್ಕೆಲ್ಲ ಅನಾನುಕೂಲ ಆಗ್ತಾ ಇದೆ. ಫುಟ್ಪಾತ್ನಲ್ಲಿ ಎಂಕ್ರೋಚ್ ಮಾಡ್ಕೊಂಡು ಎಲ್ಲ ವ್ಯಾಪಾರಿಂಗೆಲ್ಲ ಮಾಡೋದ್ರಿಂದ ಪಾದಚಾರಿಗಳಿಗೆ ತೊಂದರೆ ಆಗ್ತದೆ, ಓಡಾಡಲಿಕ್ಕೆಲ್ಲ ತೊಂದರೆ ಆಗ್ತದೆ ಅಂತೇಳಿ ಫುಟ್ಪಾತ್ ತೆರವುಗೊಳಿಸೋದ್ರ ಸಂಬಂಧ ಇವತ್ತೆಲ್ಲ ಕಾರ್ಯಾಚರಣೆನ ನಾವು ಮಾಡಿಕೊಂಡು ಫಸ್ಟು ಜನಗಳು ಸ್ವಲ್ಪ ಸ್ವಲ್ಪ ಇದು ಮಾಡೋ ಬಂದು ಅವೇರ್ನೆಸ್ ಮೂಡಿಸ್ಕೊಂಡು ಸ್ವಲ್ಪ ಅವ್ರಿಗೆಲ್ಲ ಹೇಳ್ಕೊಂಡು ಎಷ್ಟು ಕ್ಲಿಯರ್ ಆಗುತ್ತೆ ಕ್ಲಿಯರ್ ಮಾಡ್ಕೊಂಡು ಸಾಯಜಿರೋ ರೋಡ್ 2 ಸೈಡು ಮಾಡ್ಕೊಂಡಿದ್ದೀವಿ. ಈಗ ಒಲಂಪೇಟ್ ಆಗಿಸ್ ಮುಂಭಾಗ, ಪ್ರಭಾಟ್ ಆಗಿಸ್ ರೋಡು, ಈ ರೋಡ್ಗಳೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೀವಿ. ಜನಗಳಲ್ಲೂ ಸ್ಪಂದನೆ ಇದೆ. ಕೆಲವರು ಜನಗಳು ಜೀವನೋಪಾಯಕ್ಕೆ ನಮ್ಗೆ ತೊಂದರೆ ಆಗ್ತದೆ ಹಾಗೆ ಅಂತ ಹೇಳಿದ್ರೆ ಜೀವನೋಪಾಯಕ್ಕೆ ಅಂತೇಳಿ ಕಮರ್ಷಿಯಲ್ ಅಲ್ಲದೆ ಜೀವನೋಪಾಯಕ್ಕೆ ಅಂತೇಳಿ ಮಾಡ್ಕೊಳ್ಳೋರಿಗೆ ಜನಗಳಿಗೆ ಓಡಾಡ್ಲಿಕ್ಕೆ ಅನಾನುಕೂಲ ಆಗಿದಾಗೆ ಚಿಕ್ಕದಾಗಿ ಏನಾದ್ರು ಮಾಡ್ಕೊಂಡಂಥವ್ರಿಗೆ ಸ್ವಲ್ಪ ಅವಕಾಶ ಮಾಡಿಕೊಟ್ಟು ಫುಟ್ಪಾತ್ನಲ್ಲಿ ಪಾದಚಾರಿಗಳು ಸುಗಮವಾಗಿ ಸಂಚಾರ ಮಾಡಬೇಕು, ಯಾವುದೇ ಅಡೆತಡೆ ಇಲ್ಲದೆ ಇದು ಮಾಡಬೇಕು ಅಥವಾ ಓಡಾಡಬೇಕು. ಆ ರೀತಿಗೆ ನಾವು ಕ್ರಮ ವಹಿಸ್ಕೊಂಡು ಒಂದು ಕಡೆ ತೆರವುಗೊಳಿಸ್ಕೊಂಡು ನಾವು ಬರ್ತಾಯಿದ್ದೀವಿ. ನೀವು ಹೇಳಿದ ತಕ್ಷಣ ಬೀದಿ ವ್ಯಾಪಾರಿಗಳು ಆತಂಕಕ್ಕೀಡಾಗಿಲ್ವಾ ಅಂತ? ಇಲ್ಲ, ಬೀದಿ ವ್ಯಾಪಾರಿಗಳು ಅಂತಾರೆ. ಈಗ ವ್ಯಾಪಾರ ಹಿಂಗೆ ಹಾಕೊಂಡಿರ್ತಾರೆ, ಹೇಳ್ತಾನೆ ಅವ್ರು ವಾರ್ ಮಾಡ್ತಾ ಇದ್ದೀವಿ, ಅವ್ರಿಗೆ ತಿಳಿಸ್ತಾ ಇದ್ದೀವಿ. ನೋಡಿ ಈಗ ಹೇಳ್ತಾ ಇದ್ದೀವಿ, ನಾಳೆಯಿಂದ ನೀವು ಇಲ್ಲಿ ಇಟ್ಕೊಬಾರ್ದು ಅಂತೇಳಿ ಅವ್ರಿಗೆ ಏಕಾಏಕಿ ನಾವು ಅವ್ರನ್ನೆಲ್ಲ ಎತ್ಕೊಂಡು ಹೋಗೋದು ಅಂತಂದರೆ ಸ್ವಲ್ಪ ಅವ್ರಿಗೂ ಸಮಸ್ಯೆ ಆಗಬಾರ್ದು ಮತ್ತು ನಮ್ಗಳಿಗೂ ಇದಾಗೋದು ಬೇಡನೋ ಇಂಥದೃಷ್ಟಿಯಿಂದ ಅವ್ರು ಇವತ್ತೆಲ್ಲ ಅವ್ರಿಗೆ ತಿಳಿ ಹೇಳಿದ್ದೀವಿ. ತಿಳಿ ಹೇಳಿ ನಾಳೆಯಿಂದ ನೀವು ಈ ಥರ ಹಿಂಗೆ ಇಟ್ಕೋಬಾರ್ದು, ನೀವು ಪಾದಚಾರ ಅಡಚಣೆ ಆಗದಂಗೆ ನೀವು ಬೇರೆ ಎಲ್ಲ ಎಲ್ಲಿ ಜನಸಂದಣಿ ಎಲ್ಲಿರಲ್ಲ ಅಂಥ ಜಾಗಗಳಲ್ಲಿ ನೀವು ಜನ ಓಡಾಟಗಳು ಎಲ್ಲಿರಲ್ಲ ಅಂಥ ಕಡೆ ಬೇಕಾದ್ರೆ ನೀವು ಇದು ಮಾಡ್ಕೊಳ್ಳಿ. ನೀವು ಇಂಥ ಜಾಗಗಳಲ್ಲಿ ಪಾದಚಾರ ಅಡಚಣೆ ಆಗೋ ರೀತಿ ನೀವು ಮಾಡಬೇಡಿ ಅಂತೇಳಿ ಅವ್ರಿಗೆಲ್ಲ ತಿಳಿ ಹೇಳಿ ವಾರ್ನ್ ಮಾಡಿ ಇವತ್ತೆಲ್ಲ ಸಾಧ್ಯವಾದಷ್ಟು ತೆರವುಗೊಳಿಸಿದ್ದೀವಿ. ಇನ್ನು ಮುಂದೆ ನಾಳೆನೂ ಇದೆ ರೀ, ಅವ್ರಿಗೆಲ್ಲ ವಾರ್ನ್ ಮಾಡಿರೋರಿಗೆ ನಾಳೆನೂ ಬಂದು ಫಾಲೋ ಅಪ್ ಮಾಡ್ಕೊಂಡು ಪ್ಯಾರಲ್ ಆಗಿ ನಾವು ಶಾರ್ಟ್ಲೇವ್ನೆಲ್ಲ ಸ್ವಲ್ಪ ಹಂಚೂರು ಎಲ್ಲ ಕ್ಲಿಯರ್ ಮಾಡಿಸ್ತೀವಿ. ಅದನ್ನು ಈ ಮೈಸೂರು ನಗರ ಹುಡ್ತಲ್ಲ ಸರ್, ಆವಾಗ್ಲಿಂದನೂ ಇದ್ದಾರೆ ಈ ಬೀದಿ ವ್ಯಾಪಾರಿಗಳು, ಫುಟ್ಪಾತ್ ಇದೆ. ಯಾವ ರೀತಿ ಮನವೊಲಿಸ್ತೀರಿ ಇವ್ರನ್ನ? ಇಲ್ಲ, ಮನವೊಲಿಸೋದು ಅಂತ ಹೇಳ್ಬೇಕು ಅವ್ರಿಗೆ. ಈಗ ಯಾವುದೇ ಮಾಡೋದು ಸಾರ್ವಜನಿಕ ಉಪಯೋಗಕ್ಕೆ ಮಾಡೋದು, ಸಾರ್ವಜನಿಕ ಉಪಯೋಗ ಹಾಗಂತೇಳಿ ಅವ್ರುಗಳೇ ಎಲ್ಲ ರೋಡು ಎಲ್ಲ ಎಂಕ್ರೋಚ್ ಮಾಡಿ ಜನಗಳು ಓಡಾಡಲಿಕ್ಕೆ ಅನಾನುಕೂಲ ಆಗುತ್ತಲ್ವ. ಅವ್ರಿಗೆ ಅದನ್ನು ಮನದಟ್ಟು ಮಾಡಿ ತಿಳಿ ಹೇಳಿ ಅವ್ರಿಗೆ ಈ ಥರ ಈಗ ನೀವು ಬೇರೆ ಕಡೆ ಎಲ್ಲರೂ ಇದು ಮಾಡ್ಕೊಳ್ಳೋದು, ಬೇರೆ ಕಡೆ ವ್ಯವಸ್ಥೆ ಇರ್ತದೆ, ಬಟ್ ಅವರು ಅಲ್ಲಿವ್ರಿಗೆ ಹೋಗ್ಬೇಕಷ್ಟೇ. ಅವ್ರ ಮನಸ್ಥಿತಿ ಬದಲಾವಣೆ ಮಾಡ್ಕೋಬೇಕು ಅವ್ರೂ ಅಷ್ಟೇ. ಹಾಗಾಗಿ ಅವ್ರಿಗೆಲ್ಲ ತಿಳಿ ಹೇಳಿದ್ದೀವಿ. ಈಗ ನಾವು ಕ್ಲಿಯರ್ ಮಾಡಿಸ್ತೀವಿ ಅದನ್ನು. ಒಂದು ಕಡೆ ಕೃಷ್ಣ ಬೈರೇಗೌಡರು ಹೇಳ್ತಾರೆ, ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಮಾಡಲಿಕ್ಕೆ ಒಂದು ಕಾರಣ ಇತ್ತು, ಫುಟ್ಪಾತ್ ಇರೋದ್ರಿಂದ ಆಕ್ಸಿಡೆಂಟ್ ಇಂದ 300 ಜನ ಡೆತ್ ಆಗಿತ್ತು ಅಂತ. ಮೈಸೂರಲ್ಲಿ ಎಷ್ಟು ಪ್ರಕರಣ ಆಗಿದೆ ಸರ್? ಮೈಸೂರಲ್ಲಿ ಅದು ನನಗೆ ಅಷ್ಟು ಐಡಿಯಾ ಇಲ್ಲ ನನಗೆ. ಅದು ಫುಟ್ಪಾತ್ ಇದರಲ್ಲಿ ಎಷ್ಟು ಇದಾಗ ನಾನು ಇಲ್ಲಿ ಬಂದು 3 ತಿಂಗಳಾಯ್ತು ಇಲ್ಲಿಗೆ ನಾನು ಬಂದು. ಎಷ್ಟು ಪ್ರಕರಣ ಆಗಿದೆ ನನಗೂ ಅಷ್ಟು ಐಡಿಯಾ ಇಲ್ಲ. ಅದನ್ನು ತಿಳ್ಕೊಂಡು ಬೇಕಾದ್ರೆ ತಮಗೆ ತಿಳಿಸ್ತೀನಿ ಸರ್ ನಾನು. ಬಟ್ ಇಲ್ಲಿ ಪಬ್ಲಿಕ್ ಕಂಪ್ಲೇಂಟ್ಸ್ ರೈಸ್ ಮಾಡಿಲ್ಲ, ನಮ್ಗೆ ಹೆಂಗೆ ಕಳಿಸ್ತಾರೆ ಅಂತ ಜನ. ಪಬ್ಲಿಕ್ ಕಂಪ್ಲೇಂಟ್ ರೈಸ್ ಮಾಡೋ ನಾವು ಅವ್ರಿಗೆ ಇಟ್ಕೊಳ್ಳಿಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ. ಅವ್ರು ನಮ್ಮ ಹತ್ರ ಪರ್ಮಿಷನ್ ಏನು ತೊಗೊಂಡು ಇಟ್ಕೊಂಡಿಲ್ಲಲ್ಲ. ಈಗ ನಾವೇನೋ ಪರ್ಮಿಷನ್ ಕೊಟ್ಟಿದ್ರೆ ಪರ್ಮಿಷನ್ ಮಾಡಿದ್ರೆ ಬೇಕಾದ್ರೆ ಅವ್ರು ನಾವು ನೋಟಿಸ್ ಕೊಟ್ಟು ನಾವೇ ಪರ್ಮಿಷನ್ ಕೊಟ್ಟಿದ್ವಪ್ಪ, ಹಿಂಗೆ ನೋಟಿಸ್ ಕೊಟ್ಟು ನಾವು ತೆರವುಗೊಳಿಸಿ ಅಂತ ಹೇಳ್ಬೋದು ನಾವು ಅವ್ರಿಗೆ. ನಾವು ಅವ್ರಿಗೆ ಇಟ್ಕೊಳ್ಳೋದು ನಾವು ಅವ್ರೇನು ಹೇಳಿಲ್ಲ. ನಾವು ಏಕಾಏಕಿ ಈಗ ಸಡನ್ನಾಗಿ ತಂದು ಇಟ್ಕೊಂಡ್ಬಿಟ್ಟಿರ್ತಾರೆ. ಈಗ ಅಂಥವ್ರಿಗೆ ನಾವು ತಿಳುವಳಿಕೆ ಹೇಳಿ ಅಂಥದ್ದನ್ನು ಶಿಫ್ಟ್ ಮಾಡಿ ಪಾದಚಾರಿಗಳು ಸುಗಮವಾಗಿ ಓಡಾಡಲಿಕ್ಕೆ ಅನುಕೂಲ ಆಗೋ ರೀತಿಗೆ ಏನು ಬೇಕು ನಮ್ಮ ಮಾನ್ಯ ಆರ್ ಸಿ ಸಾಹೇಬರು ಆಡಳಿತಾಧಿಕಾರಿ ಮತ್ತು ಕಮಿಷನರ್ ಆದೇಶದ ಮೇರೆಗೆ ಸುಪ್ರೀಂ ನಿರ್ದೇಶನದಂತೆ ಮೇರೆಗೆ ನಾವು ನಮ್ಮ ಕರ್ತವ್ಯ ನಾವು ಮಾಡ್ತಾಯಿದ್ದೀವಿ. ವ್ಯಾಪಾರಿಗಳೇ 100 ಜನ ಇಲ್ಲ ಸರ್, ಸಾವಿರಾರು ಜನ ಅವರೇ. ಇವ್ರನ್ನೆಲ್ಲ ಪರ್ಯಾಯ ವ್ಯವಸ್ಥೆ ಹೆಂಗೆ ಕೊಡ್ತಿರೋಲ್ಲ? ಪರ್ಯಾಯ ವ್ಯವಸ್ಥೆ ಮಾಡೋ ನೋಡೋಣ, ಮೇಲಾಧಿಕಾರಿ ಯಾವ ರೀತಿ ಇದು ಡಿಸಿಷನ್ ತೊಗೊಂತಾರೆ ನೋಡೋಣ, ತಿಳ್ಕೊಂಡು ಪರ್ಯಾಯ ವ್ಯವಸ್ಥೆ ಅಂತ ಮಾಡ್ತಾರೆ. ಎಲ್ಲರೂ ಒಂದು ಸ್ಥಳದಲ್ಲಿ ಅವ್ರಿಗೆ ಏನಾದ್ರು ಮಾಡ್ತಾರೆ. ಬಟ್ ಮನಸ್ಥಿತಿ ಜನಗಳು ಸ್ವಲ್ಪ ಅದಕ್ಕೆ ಸಹಕಾರ ಕೊಡಬೇಕು. ಪಬ್ಲಿಕ್ಸ್ ಇವೆಲ್ಲ ಏನಾದರೂ ಸಹಕಾರ ಕೊಟ್ಟಾಗಲೇ ಯಾವುದೇ ಆದರೂ ಒಂದು ಸಕ್ಸಸ್ ಆಗೋದು. ಒಬ್ಬರೇನು ಮಾಡ್ತೀವಿ ಅಂತ ಅಂದ್ರೆ ಆಗಲ್ಲ. ಈಗ ಅಧಿಕಾರಿಗಳು ಏನು ಮಾಡ್ತಾರೆ, ಅದಕ್ಕೆ ಪಬ್ಲಿಕ್ ಸಹಕಾರ ಕೊಡಬೇಕು. ಸಹಕಾರ ಕೊಟ್ಟರೆ ಎಲ್ಲ ಸುಗಮವಾಗಿ ಅದು ಸಕ್ಸಸ್ ನಾವು ಕಾಣ್ಬೋದು. ನಾವು ಅದನ್ನು ಸಂಡೇ ಡೆಡ್ಲೈನ್ ಕೊಟ್ಟಿದ್ದೀರಿ ಸರ್, ಕಾರ್ಯಾಚರಣೆ ಸೋಮವಾರ ಹೇಗಿರುತ್ತೆ? ಅಲ್ಲ, ಕಾರ್ಯಾಚರಣೆ ಡೆಡ್ಲೈನ್ ಅಂತ ನಾವು ಹೇಳ್ಕೊಂಡು ಬರ್ತಾ ಇದೀವಿ. ಈಗ ಯಾರ್ಯಾರ್ದು ಇದಿದೆ ಅಂಥದ್ದನ್ನೆಲ್ಲ ತೆರವುಗೊಳಿಸ್ಕೊಂಡು ಸ್ವಲ್ಪ ಒಂಚೂರು ಮುಂದೆ ಬಂದಿರೋರ್ನೆಲ್ಲ ಹಿಂದೆ ಇಟ್ಕೊಳ್ಳಿ ಅಂತೇಳಿ ಅವ್ರಿಗೆಲ್ಲ ಹೇಳಿ ಸಾಕಷ್ಟು ತೆರವುಗೊಳಿಸಿದ್ದೀವಿ. ಇನ್ನೂ ಕೆಲವರಿಗೆ ಬಟ್ ಇನ್ಫಾರ್ಮ್ ಮಾಡಿದ್ದೀವಿ ಅವ್ರಿಗೆ. ಇನ್ನೂ ನೀವು ಹೇಳಿದಾಗ ಇನ್ನು 3-4 ದಿವಸದಲ್ಲಿ ನಾವು ನೋಡ್ಕೊಂಡ್ಬರ್ತೀವಿ. ಎತ್ತಿಲ್ಲ ಅಂತಂದರೆ ನಾವು ಕಾನೂನು ಪ್ರಕಾರ ಏನು ಇದು ಮಾಡ್ಕೋಬೇಕು ಅನ್ನೋದು ಮಾಡಬೇಕು. ಎಲ್ಲ ಹೋಟೆಲ್ಸ್ಗಳ ಮುಂದೆ ಬ್ಯಾರಿಕೇಡು ಮತ್ತು ಸಣ್ಣ ಪುಟ್ಟ ಕಟ್ಟಡಗಳು, ಶೆಡ್ಗಳು ಎಲ್ಲ ಹಾಕೊಂಡು ಅವುಗಳನ್ನು ತೆರವುಗೊಳಿಸ್ತೀವಿ. ಇಲ್ಲ, ಅಂಥವನು ಅಷ್ಟೇ. ಸ್ಟೆಪ್ಸ್ ಈಗ ಕೆಲವು ಅಂಗಡಿಗಳ ಸ್ಟೆಪ್ಸ್ ಮೇಲೆ ಎಲ್ಲ ಬೋರ್ಡ್ಗಳು ಇಟ್ಕೊಂಡಿದ್ರು, ಕೆಲವು ಅವ್ರದ್ದೆಲ್ಲ ವೇಸ್ಟ್ ಅಂದರೆ ಸಾಮಾನುಗಳು ಮೆಟೀರಿಯಲ್ ಇಟ್ಕೊಂಡಿದ್ರು. ಅಂಥದ್ದನ್ನೆಲ್ಲ ತೊಗೊಂಡು ಹಿಂದೆ ತೊಗೊಳ್ಳಿ ಹೇಳಿದ್ವಿ. ಅವ್ರದ್ದು ಏನು ಬಿಲ್ಡಿಂಗ್ ಲೈನ್ ಇರುತ್ತೆ, ಬಿಲ್ಡಿಂಗ್ ಲೈನ್ ಒಳಗೆ ಇಟ್ಕೊಳ್ಳಿಕ್ಕೆಲ್ಲ ಅವ್ರಿಗೆಲ್ಲ ನಾವು ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಇಟ್ಕೊಂಡಿಲ್ಲ ಅಂತ ಅಂದರೆ ತಾವು ಹೇಳಿದ ಕಾನೂನು ಪ್ರಕಾರ ಏನು ಬೇಕು ಅದನ್ನು ನಾವು ಮಾಡ್ತೀವಿ. ಅದನ್ನು ಮಾರ್ಕಿಂಗ್ ಏನಾದರೂ ಮಾಡ್ಕೊಂಡಿದ್ದೀರಾ ಹೇಗೆ? ಇಲ್ಲ, ಮಾರ್ಕಿಂಗ್ ಗೊತ್ತಾಗುತ್ತಲ್ಲ. ಬಿಲ್ಡಿಂಗ್ ಲೈನು ಈಗ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇರುತ್ತೆ, ಬಿಲ್ಡಿಂಗ್ ಲೈನ್ ಇರ್ತದೆ, ತೀರ ಎಂಕ್ರೋಚ್ಮೆಂಟ್ ಇದ್ರೆ ಗೊತ್ತಾಗುತ್ತೆ. ಅಂತೆಲ್ಲ ನೋಡಿಕೊಂಡು ನಾವು ನೋಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ಸಡನ್ಲಿ ಜನ ಏನಾದರೂ ಬೇರೆ ರೀತಿಯೇ ನಾವು ನಮ್ಗೆ ಕಷ್ಟ ಆಗ್ತಿದೆ ಅಂತೇಳಿ ನಿಮ್ಮಿಂದ ತಿರುಗಿಬಿದ್ರೆ? ಇಲ್ಲ, ನಮ್ಮಿಂದ ತಿರುಗಿಬಿದ್ರೆ ಸಹಜ. ಈಗ ಸಾರ್ವಜನಿಕವನ್ನು ಕೆಲಸ ಮಾಡೋಂಥ ಸಂದರ್ಭಗಳಲ್ಲಿ ಅವ್ರಿಗೆ ಸ್ವಲ್ಪ ತಿಳಿ ಹೇಳಬೇಕಷ್ಟು. ಹಾಗಂತೇಳಿ ಅವ್ರು ಬೀಳ್ತಾರೆ ಅಂತೇಳಿ ನಾವು ಅವ್ರ ಹತ್ರ ಇಲ್ಲ, ನಾವು ಅದಕ್ಕೆ ಮುಂದೆ ಆದರೆ ಈಗ ತಿಳ್ಕೊಬೇಕಷ್ಟೇ. ಮನುಷ್ಯ ಕಾನೂನಿಗಿನ ದೊಡ್ಡವ್ರು ಯಾರಿಲ್ಲ.
ಕಾನೂನು ಪಾಲನೆ ಮಾಡಲೇಬೇಕು. ಬಟ್ ಕಾನೂನು ಅರಿವು ಅವ್ರಿಗೆ ಹೇಳೋಣ ಹೇಳ್ತೀವಿ ಅವ್ರಿಗೆ, ಹಾಗೂ ಇದು ಮಾಡಿದ್ರೆ ಕಾನೂನು ಪ್ರಕಾರ ಏನು ಅನುಭವಿಸ್ಬೇಕು ಅನುಭವಿಸ್ತವ್ರು ಅಷ್ಟೇ. ಸಹಕಾರ ಸಂಪೂರ್ಣ ಕೊಡ್ತಾರ. ಸಹಕಾರ ಸದ್ಯಕ್ಕೆ ಅಂತಂದರೆ ಕೊಡ್ತಾ ಇದ್ದಾರೆ, ನಾವು ಮಾಡ್ಕೊಂಡು ನಮ್ಮ ಕಡೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೋಮವಾರ ಮಾರ್ನಿಂಗ್ ಎಷ್ಟು ಗಂಟೆಗೆ ಸರ್ ಕಾರ್ಯಾಚರಣೆ? ಸೋಮವಾರ ಮಾರ್ನಿಂಗು ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ. ನಾವೇನು ಬೆಳಗ್ಗೆ ಯೂಶಲಿ ಒಂದು 8 9 ಗಂಟೆ ಈ ಥರ ಈಗೆಲ್ಲ ನಾವು ಸ್ಟಾರ್ಟ್ ಮಾಡ್ಕೊತೀವಿ ನಾವು.